ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. PDO ಎಕ್ಸಾಮ್ ಪ್ರಿಪ್ರೇಷನ್ಗೆ ಹಳೆಯ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸ್ಥಾಯಿ ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್: 2ಕ್ಕಿಂತ ಕಡಿಮೆ ಇಲ್ಲದಷ್ಟು ಮತ್ತು 5ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು, 3ಕ್ಕಿಂತ ಕಡಿಮೆ ಇಲ್ಲದಷ್ಟು ಮತ್ತು 5ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು, 3ಕ್ಕಿಂತ ಕಡಿಮೆ ಇಲ್ಲದಷ್ಟು ಮತ್ತು 6ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು, 5ಕ್ಕಿಂತ ಕಡಿಮೆ ಇಲ್ಲದಷ್ಟು ಮತ್ತು 7ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು. ಉತ್ತರ: 3ಕ್ಕಿಂತ ಕಡಿಮೆ ಇಲ್ಲದಷ್ಟು ಮತ್ತು 5ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು. ಮುಂದಿನ ಪ್ರಶ್ನೆ: ಕಟ್ಟಡ ನಿರ್ಮಾಣ ಮತ್ತು ಲೈಸೆನ್ಸ್ ನೀಡಿಕೆಗೆ ಸಂಬಂಧಿಸಿದಂತೆ ಯಾವ ಅಪೀಲುಗಳ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಯಾರಿಗಿದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗೆ, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗೆ. ಉತ್ತರ: ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗೆ. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಗಳಿಗೆ ಕೆಳಕಂಡ ಕಾನೂನಿನ ಪ್ರಕಾರ ರಸ್ತೆಗಳನ್ನು ವಿಸ್ತರಿಸುವ ಮತ್ತು ನಿರ್ಮಿಸುವ ಅಧಿಕಾರವಿರುತ್ತದೆ. ಆಪ್ಷನ್ಸ್: ಪ್ರಕರಣ 63D, ಪ್ರಕರಣ 63E, ಪ್ರಕರಣ 63A, ಪ್ರಕರಣ 63G. ಉತ್ತರ: ಪ್ರಕರಣ 63A. ಮುಂದಿನ ಪ್ರಶ್ನೆ: 74 ಮತ್ತು 78ನೇ ಪ್ರಕರಣಗಳು ಕೆಳಕಂಡ ವಿಷಯದ ಬಗ್ಗೆ ಚರ್ಚಿಸುತ್ತವೆ. ಆಪ್ಷನ್ಸ್: ಲೈಸೆನ್ಸ್ ನೀಡಿಕೆ ಅಧಿಕಾರಗಳು, ನೈರ್ಮಲ್ಯ ಮತ್ತು ಚರಂಡಿ ವ್ಯವಸ್ಥೆ, ನೀರಿನ ಸರಬರಾಜು, ರಸ್ತೆಗಳು ಮತ್ತು ಸೇತುವೆಗಳು. ಉತ್ತರ: ನೀರಿನ ಸರಬರಾಜು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ವೇತನವನ್ನು ಯಾವುದರಿಂದ ಭರಿಸಲಾಗುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯತ್ ನಿಧಿಯಿಂದ, ಜಿಲ್ಲಾ ಪಂಚಾಯತ್ ನಿಧಿಯಿಂದ, ತಾಲೂಕು ಪಂಚಾಯತ್ ನಿಧಿಯಿಂದ, ರಾಜ್ಯ ಸರ್ಕಾರದಿಂದ. ಉತ್ತರ: ಗ್ರಾಮ ಪಂಚಾಯತ್ ನಿಧಿಯಿಂದ. ಮುಂದಿನ ಪ್ರಶ್ನೆ: ಅಧಿನಿಯಮದ 111(3) ಪ್ರಕರಣದ ಪ್ರಕಾರ ಕಾರ್ಯದರ್ಶಿಯು ಪಂಚಾಯಿತಿಯ ಮಾಸಿಕ ಲೆಕ್ಕಗಳನ್ನು ಕೆಳಕಂಡ ಅವಧಿಗೊಳಗಾಗಿ ಸಲ್ಲಿಸತಕ್ಕದ್ದು. ಆಪ್ಷನ್ಸ್: ಮುಂದಿನ ತಿಂಗಳ 11ನೇ ದಿನದೊಳಗೆ, ಮುಂದಿನ ತಿಂಗಳ 9ನೇ ದಿನದೊಳಗೆ, ಮುಂದಿನ ತಿಂಗಳ 12ನೇ ದಿನದೊಳಗೆ, ಮುಂದಿನ ತಿಂಗಳ 10ನೇ ದಿನದೊಳಗೆ. ಉತ್ತರ: ಮುಂದಿನ ತಿಂಗಳ 10ನೇ ದಿನದೊಳಗೆ. ಮುಂದಿನ ಪ್ರಶ್ನೆ: ಮಧ್ಯಂತರ ಗ್ರಾಮ ಪಂಚಾಯಿತಿ ಎಂದರೆ? ಆಪ್ಷನ್ಸ್: ಚಿಕ್ಕದಾದ ಪ್ರದೇಶ ಅಥವಾ ಸ್ಥಿತ್ಯಂತರ ಪ್ರದೇಶದ ಪರಿವರ್ತನೆ, ಹಳ್ಳಿಗಳ ಸಮೂಹದ ಪರಿವರ್ತನೆ, ಮಧ್ಯದ ಗಾತ್ರದ ಹಳ್ಳಿಗಳ ಪರಿವರ್ತನೆ, ದೊಡ್ಡದಾದ ಪ್ರದೇಶದ ಪರಿವರ್ತನೆ. ಉತ್ತರ: ಚಿಕ್ಕದಾದ ಪ್ರದೇಶ ಅಥವಾ ಸ್ಥಿತ್ಯಂತರ ಪ್ರದೇಶದ ಪರಿವರ್ತನೆ. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು? ಆಪ್ಷನ್ಸ್: 60 ತಿಂಗಳು, 36 ತಿಂಗಳು, 30 ತಿಂಗಳು, 20 ತಿಂಗಳು. ಉತ್ತರ: 60 ತಿಂಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯು ಕೆಳಕಂಡ ಅನುಸೂಚಿಯಲ್ಲಿ ನಿಯಮಿಸಿರುವ ಪ್ರಕಾರ ತೆರಿಗೆಗಳನ್ನು ವಿಧಿಸಬಹುದು. ಆಪ್ಷನ್ಸ್: ಅನುಸೂಚಿ 4, ಅನುಸೂಚಿ 3, ಅನುಸೂಚಿ 6, ಅನುಸೂಚಿ 7. ಉತ್ತರ: ಅನುಸೂಚಿ 4. ಮುಂದಿನ ಪ್ರಶ್ನೆ: 1993ರ ಅಧಿನಿಯಮದ ಯಾವ ಪ್ರಕರಣದ ಕೆಳಗೆ ಗ್ರಾಮ ಪಂಚಾಯಿತಿಗೆ ವಾರ್ಷಿಕ ಅನುದಾನ ನೀಡಲಾಗುತ್ತಿದೆ? ಆಪ್ಷನ್ಸ್: ಪ್ರಕರಣ 205, ಪ್ರಕರಣ 203, ಪ್ರಕರಣ 204, ಪ್ರಕರಣ 206. ಉತ್ತರ: ಪ್ರಕರಣ 206. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡ ತೆರಿಗೆಗಾಗಿ ನಿಗದಿಪಡಿಸಿರುವ ದರ? ಆಪ್ಷನ್ಸ್: 1 ತಿಂಗಳ ಬಾಡಿಗೆ ಮೌಲ್ಯ, ವಾರ್ಷಿಕ ಬಾಡಿಗೆ ಮೌಲ್ಯದ ಶೇಕಡ 10%, ವಾರ್ಷಿಕ ಬಾಡಿಗೆ ಮೌಲ್ಯದ ಶೇಕಡ 1%, 2 ತಿಂಗಳ ಬಾಡಿಗೆ ಮೌಲ್ಯ. ಉತ್ತರ: ವಾರ್ಷಿಕ ಬಾಡಿಗೆ ಮೌಲ್ಯದ
10%. ಮುಂದಿನ ಪ್ರಶ್ನೆ, ಲಾರ್ಡ್ ಮಯೋಸ್ ಘೋಷಣೆಯಾಗಿದ್ದು? ಆಪ್ಷನ್ಸ್ 1860, 1870, 1878, 1880. ಉತ್ತರ 1870. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ಇಲಾಖೆಗೆ ಪ್ರತ್ಯೇಕ ಸಚಿವರು ಇರಬೇಕೆಂದು ಶಿಫಾರಸು ಮಾಡಿದ ಮೊದಲ ಸಮಿತಿ ಯಾವುದು? ಆಪ್ಷನ್ಸ್ ಗಾಡ್ಗೀರ್ ಸಮಿತಿ, ಪಿ.ಕೆ. ತುಂಗನ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಜೆ.ವಿ.ಕೆ. ರಾವ್ ಸಮಿತಿ. ಉತ್ತರ ಅಶೋಕ್ ಮೆಹ್ತಾ ಸಮಿತಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಭಾ ನಡವಳಿಕೆ ಪುಸ್ತಕ ಯಾರ ಬಳಿ ಇರುತ್ತದೆ? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಕಾರ್ಯದರ್ಶಿ, ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಲೆಕ್ಕಪತ್ರಗಳಲ್ಲಿ ಕಡ್ಡಾಯವಾಗಿ ಯಾವ ಭಾಷೆಯಲ್ಲಿ ನಿರ್ವಹಿಸಬೇಕು? ಆಪ್ಷನ್ಸ್ ಹಿಂದಿ, ಪಂಜಾಬಿ, ಕನ್ನಡ, ಇಂಗ್ಲಿಷ್. ಉತ್ತರ ಕನ್ನಡ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರ ಪ್ರಮಾಣ ಪತ್ರದ ಬಿಲ್ಲುಗಳನ್ನು ಯಾರು ಪರಿಶೀಲಿಸಿ ಅನುಮೋದಿಸುವವರು? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಮಾಸಿಕ ಸಭೆಯಲ್ಲಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯಿತಿ. ಉತ್ತರ ಗ್ರಾಮ ಪಂಚಾಯಿತಿ ಮಾಸಿಕ ಸಭೆಯಲ್ಲಿ. ಮುಂದಿನ ಪ್ರಶ್ನೆ, 1862ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ನಿಧಿ ಎನ್ನುವ ಹೊಸ ವ್ಯವಸ್ಥೆಯನ್ನು ಭಾರತದ ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾಯಿತು? ಆಪ್ಷನ್ಸ್ ರಾಜಸ್ಥಾನ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ. ಉತ್ತರ ಮೈಸೂರು ಪ್ರಾಂತ್ಯ. ಮುಂದಿನ ಪ್ರಶ್ನೆ, ನಡವಳಿಕೆಯ ಪುಸ್ತಕ ಯಾರ ಬಳಿ ಇರುತ್ತದೆ? ಆಪ್ಷನ್ಸ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಅಧ್ಯಕ್ಷ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷ ಮತ್ತು ಕಾರ್ಯದರ್ಶಿ, ಈ ಮೇಲಿನ ಎಲ್ಲರೂ. ಉತ್ತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ನಗರಗಳ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ಅತಿ ಹಿರಿಯದಾದುದು? ಆಪ್ಷನ್ಸ್ ಜಿಲ್ಲಾ ಪಂಚಾಯಿತಿ, ನಗರ ಪಾಲಿಕೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ. ಉತ್ತರ ನಗರ ಪಾಲಿಕೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಯಾವಾಗಿನಿಂದ ಜಾರಿಗೆ ತರಲಾಗಿದೆ? ಆಪ್ಷನ್ಸ್ ಫೆಬ್ರವರಿ 2005, ಫೆಬ್ರವರಿ 2006, ಫೆಬ್ರವರಿ 2004, ಜನವರಿ 2005. ಉತ್ತರ ಫೆಬ್ರವರಿ 2006. ಮುಂದಿನ ಪ್ರಶ್ನೆ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗದಂತೆ ತಡೆಗಟ್ಟುವ ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್ ಪ್ರಕರಣ 58A, ಪ್ರಕರಣ 58B, ಪ್ರಕರಣ 58C, ಪ್ರಕರಣ 58D. ಉತ್ತರ ಪ್ರಕರಣ 58C. ಮುಂದಿನ ಪ್ರಶ್ನೆ, ಚರಂಡಿಗಳನ್ನು ನಿರ್ಮಿಸುವ ಅಧಿಕಾರ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್ ಪ್ರಕರಣ 96, ಪ್ರಕರಣ 97, ಪ್ರಕರಣ 98, ಪ್ರಕರಣ 99. ಉತ್ತರ ಪ್ರಕರಣ 99. ಮುಂದಿನ ಪ್ರಶ್ನೆ, ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ಮಾಹಿತಿ ನೀಡುವ ನಮೂನೆ ಯಾವುದು? ಆಪ್ಷನ್ಸ್ ನಮೂನೆ 28, ನಮೂನೆ 29, ನಮೂನೆ 30, ನಮೂನೆ 31. ಉತ್ತರ ನಮೂನೆ 30. ಮುಂದಿನ ಪ್ರಶ್ನೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಅವಧಿ ಎಷ್ಟು? ಆಪ್ಷನ್ಸ್ 12 ತಿಂಗಳು, 15 ತಿಂಗಳು, 20 ತಿಂಗಳು, 30 ತಿಂಗಳು. ಉತ್ತರ 30 ತಿಂಗಳು. ಮುಂದಿನ ಪ್ರಶ್ನೆ, ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿ ನೇಮಕವಾಗಿದ್ದು ಯಾವ ವರ್ಷ? ಆಪ್ಷನ್ಸ್ 2000, 2001, 2002, 2003. ಉತ್ತರ ವರ್ಷ 2000. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಪ್ರಮಾಣ ಭತ್ಯೆ ಕ್ಲೇಮ್ಗಳನ್ನು ಮೇಲೂ ರುಜು ಮಾಡುವವರು ಯಾರು? ಆಪ್ಷನ್ಸ್ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿ, ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಉತ್ತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು.
ಮುಂದಿನ ಪ್ರಶ್ನೆ, ರಾಜೀವ್ ಗಾಂಧಿ ಯುವ ಚೈತನ್ಯ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷಕ್ಕೆ ಎಷ್ಟು ಲಕ್ಷ ಯುವ ಜನರಿಗೆ ಉದ್ಯೋಗ ಕಲ್ಪಿಸಲಾಗುತ್ತಿದೆ? ಆಪ್ಷನ್ಸ್: 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ. ಉತ್ತರ 2 ಲಕ್ಷ ಯುವ ಜನರಿಗೆ. ಮುಂದಿನ ಪ್ರಶ್ನೆ, ನರೇಗಾ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಯಾವಾಗ ಮಂಡಿಸಲಾಯಿತು? ಆಪ್ಷನ್ಸ್: ಆಗಸ್ಟ್ 25, 2005, ಆಗಸ್ಟ್ 25, 2006, ಸೆಪ್ಟೆಂಬರ್ 5, 2006, ಸೆಪ್ಟೆಂಬರ್ 5, 2007. ಉತ್ತರ ಆಗಸ್ಟ್ 25, 2005. ಮುಂದಿನ ಪ್ರಶ್ನೆ, ಸ್ವಾಭಿಮಾನ ಯೋಜನೆ ಜಾರಿಗೆ ಬಂದ ವರ್ಷ? ಆಪ್ಷನ್ಸ್: 2000, 2003, 2010, 2011. ಉತ್ತರ 2011. ಮುಂದಿನ ಪ್ರಶ್ನೆ, ಅಧಿಕಾರಿಗಳು ಪಂಚಾಯಿತಿಗಳ ಯಾವ ದಾಖಲಾತಿಗಳನ್ನು ಪರೀಕ್ಷಿಸಬಹುದು? ಆಪ್ಷನ್ಸ್: ಲೆಕ್ಕ ಪುಸ್ತಕಗಳು, ಬ್ಯಾಂಕಿನಲ್ಲಿ ಇಡಲಾದ ಠೇವಣಿ ರಿಜಿಸ್ಟರ್ಗಳು, ಸಭೆಯ ವರದಿಗಳು, ಆದಾಯದ ವಿವರಣಾ ಪಟ್ಟಿಗಳು. ಉತ್ತರ ಲೆಕ್ಕ ಪುಸ್ತಕಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.